ಹಳ್ಳಿಗೂ 7 ಜನ ಸ್ಕೂಲು. ಅದೇ ಕಾಲಕ್ಕೆ ಒಂದು ಮಿನಿಮಮ್ ಗ್ರಾಮ ಪಂಚಾಯತಿ PUCವರೆಗೆ 10+2ವರೆಗೆ ಸ್ಕೂಲು, 8, 9, 10 ಪ್ಲಸ್ 11, 12 ಇವು ಮಾಡಲೇಬೇಕಾದ್ರೆ ಫ್ರೀಯಾಗಿ ಮಾಡಬೇಕು, ಸ್ಟ್ಯಾಂಡರ್ಡ್ ಮಾಡಬೇಕು. ಮುಖ್ಯವಾಗಿ ಇಂಗ್ಲೀಷ್ ಅಂತ ಬೇಕಾದ್ರೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಸರಿಯಾಗಿ ಕಲಿಸೋಂಥವ್ರು ಬೇಕಲ್ಲ. ಇವು ಆದಾಗ ಮಕ್ಕಳಿಗೆ ಒಂದು ಪ್ರಶ್ನೆ ಮಾಡೋದು ಬರ್ತದೆ. ಯಾಕಂದ್ರೆ ಮ್ಯಾಥ್ಸ್ ಬರಲಿಲ್ಲ ಅಥವಾ ಗಣಿತ ಬರಲಿಲ್ಲ ಅಂದ್ರೆ ಅವ್ರಿಗೆ ಫಿಸಿಕ್ಸ್ ಅಂತಂದ್ರೆ ಏನಪ್ಪ ಭೌತಶಾಸ್ತ್ರ ತಿಳಿಯೋದಿಲ್ಲ. ಅದೇ ಕಾಲ ಕೆಮಿಸ್ಟ್ರಿ ಅಂತಂದ್ರೆ ರಾಸಾಯನಶಾಸ್ತ್ರ ತಿಳಿಯೋದಿಲ್ಲ. ಮತ್ತು ಬಯಾಲಜಿ ಅಂತಿ ಅದು ಇಂಗ್ಲೀಷ್ ಕನ್ನಡದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ PUC ಮಟ್ಟಕ್ಕೆ. ಅಂದರೆ ಇವೆಲ್ಲವೂ ಇಂಗ್ಲೀಷ್ ಮತ್ತು ಕನ್ನಡ ಜೊತೆಗೆ ಮ್ಯಾಥ್ಸ್ ಇವೆಲ್ಲ ಕಲಿಸುವಂಥ ಸ್ಟ್ಯಾಂಡರ್ಡಾಗಿ ಕಲಿಸುವಂಥ ಮಾಸ್ತರ್ಗಳು ಬೇಕಾಗ್ಯಾರ. ಟೀಚರ್ಗಳು ಇಲ್ಲಿಲ್ಲ. 72,000 ಈಗಿನ ಶಾಲೆ ಪ್ರಕಾರ 2% ಖರ್ಚು ಮಾಡಿದ್ರೆ ಅದ್ರಾಗ ಇನ್ನು 72,000 ಟೀಚರ್ ತೊಗೊಳ್ಬೇಕಾಗಿದೆ ಅಂತೇಳಿ ರಿಪೋರ್ಟ್ಸ್ ಇದ್ದಾವೆ. ಅಂಥದ್ರಾಗ ಅದನ್ನ ಎಲ್ಲಿ ತೊಗೊಳೋದು ಅಂತೇಳಿ ಈ 40,000 ಸಾರಿ ಕಟ್ ಮಾಡಿಬಿಟ್ರೆ ಇನ್ನೂ ಶಿಕ್ಷಣ ಕಡಿಮೆ ಆಗಿಬಿಡ್ತಾರೆ. ಇದು ಲಾಭದಾಗನ. ಇದನ್ನು ನಾವು ಯಾಕೆ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆಪ್ಪ ಅಂದ್ರೆ ಇದು ಸ್ಪಷ್ಟವಾಗಿ ಇಂಥ ಒಂದು ಮೋಸದಾಗಬಾರ್ದು. ಇದು ತಪ್ಪದ. ಸರ್ಕಾರದ ಎಚ್ಚರಗೊಂಡ ಅದರಲ್ಲೂ ನಾವು ಎಚ್ಚರಗೊಳ್ಬೇಕಾಯ್ತು. ಸರ್ಕಾರದ ಎಚ್ಚರ ಅದು ಗೊತ್ತದ. ನಾವು ಹೆಚ್ಚು ಮಾಡಿದ್ರೆ ಹೆಚ್ಚು ಖರ್ಚು ಬರ್ತದೆ. ಬರೀ ಎದಕ್ಕೆ ಖರ್ಚು ಮಾಡೋ ರೊಕ್ಕ ರೋಡಿಗೆ ಅದಕ್ಕೆ ಅದು ಪರ್ಸೆಂಟೇಜ್ ಸಿಗ್ತದೆ. ಅದ್ರೊಳಗೆ ಒಂದು ರೋಡಿಗೆ 40%, 50% ಹೊಡಿತಾರೆ ಇವರು ಒಂದು ರೋಡ್ ಮಾಡಿದ್ರು ಅಂತೇಳಿ. 4 ಇಂಚು ಮಾಡಿದ್ರು 2 ಇಂಚು ಮಾಡೋದು, 1 ಇಂಚು ಮಾಡೋದು, ಹೈಕ್ ತೆಗೆದು ಬಿಡೋದು, 1, 2 ಬೆಲ್ಲ. ಅದಕ್ಕೆ ಈ ದಿಶೆ ನಮ್ಮ